ಆತ್ಮ ನಿಮ್ಗೆ ಆಡಳಿತ ಪಕ್ಷದವಾಗಿ ಆ ಊರ ಜನ ಗೂಳೆ ಹೋಗ್ಬೇಕತ್ತಾರೆ. ಆ ಊರಿನ ಪರಿಸ್ಥಿತಿ ಏನಾಗಬೇಕು? ನಾವು ಇದ್ರ ಬಗ್ಗೆ ಶೀಘ್ರ ಕ್ರಮ ಕೈಗೊಂಡವಿ. ಅದ್ರ ಬಗ್ಗೆ ನೀವು ತಿಳಿದ ಏನೇನ ಮಾತಾಡಕುಂತೀರಿ? ಆಲ್ರೆಡಿ ಬರಗಾಲ ಶುರುವಾಗಿ ತುಂಬಾ ದಿನ ಆಯ್ತು. ಅವಾಗಿಂದನೂ ಶೀಘ್ರವಾಗಿ ಹೌದಮ್ಮ, ಹೌದು. ಇದೇ ನಮ್ಮನೆ ತಗೊಬಂದು ಕೊಡಕ್ಕಾಗತ್ತೆ ನಮ್ಮನೆ ತಗೊಬಂದು ಕೊಡ್ಲೇನು ಇವ್ರೀಗ? ಮತ್ತೆ ಯಾಕೆ ಆಡಳಿತ ನಡೆಸ್ತಾ ಇದ್ದೀರಾ? ಎಲೆಕ್ಷನ್ ರೆಡಿ ಆಗಿ ಆಡಳಿತ ನಡೆಸ್ತಾ ಇದೀವಿ ಅಂದ್ರೆ ನಮ್ದು ಮ್ಯಾಲಿಂದ ಬರ್ಬೇಕು, ಮ್ಯಾಲಿಂದ ಬಂದು ನಾವು ತಗೊಬಂದು ಕೊಡ್ಬೇಕಪ್ಪ. ನೀನ್ ಯಾವ್ದು ಸರ್ಕಾರ ನಡೆಸಿದೇನು? ನಾನು ನಡ್ಸನಪ್ಪ. ನನ್ನ ಅವಧಿಯಲ್ಲಿ ಇಂತ ಒಂದಾಗಿದ್ರು ತೋರ್ಸ್ರಪ್ಪ. ಏನು ಮಾಡಿ ಬಿಡಪ್ಪ, ನೀನ್ ನಾವದೇ ಏನ್ ಮಾಡಿಯಪ್ಪ ಹೇಳಪ್ಪ ಹಂಗಾರ. ಏನು ಆಗಿಲ್ಲ, ಏನು ಮಾಡಿಲ್ಲ. ಚರ್ಚೆ ಮಾಡಿ ಸರ್. ತಡಿಯವ್ವ ನೀ ಯಾಕೆ ಮಧ್ಯ ಬರಕುಂತಿ? ನಾನು ಮಾತಾಡಕತ್ತಿಲ್ಲ. ತಡಿ, ನೀ ಯಾಕೆ ಮಧ್ಯ ಬರಕುಂತಿ ಅಂತ ನನಗೆ ಅರ್ಥ ಆಗಲ್ಲ. ಮರ್ಯಾದೆ ಮಾಡಕತ್ತಿ. ಪರಿಹಾರ ಕಾರ್ಯಗಳ ಬಗ್ಗೆ ಕೇಳೋಕೆ ಅಲ್ವಾ ಸರ್ ಕರ್ಸಿರೋದು? ಹೌದವ್ವ, ಪರಿಹಾರ ಕಾರ್ಯ ನಡೆದೈತಿ. ನೀವು ಏನು ತಿಳಿಯುವಂತ ಒಟ್ಟು ಮಾತಾಡಕುಂತೀರಲ್ಲ ನೀವು. ಏನಾರ ಇದ್ರ ಬಗ್ಗೆ ಸರ್ವೆ ನಡೆಸಿರ ನೀವು? ಸರ್ ಗುಳೆ ಹೋಗಿರುವಂತಹ ಜನರು ಆಲ್ರೆಡಿ ನಿಮಗೆ ಗೊತ್ತಿರೋದು ಅದೊಂದೇ, ಜನ ಇಲ್ಲಿಂದ ಅಲ್ಲಿ ಹೋದ್ರಂತ, ಅಲ್ಲಿಂದ ಇಲ್ಲಿ ಬಂದ್ರಂತ. ಸರ್ ಜನ ವೋಟ್ ಹಾಕಿ ನಿಮ್ಮನ್ನ ಗೆಲ್ಸಿರೋದು ಯಾಕೆ ಸರ್? ಹೌದು, ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಾರ, ನಾವು ನಂಬಿಕೆ ಉಳಿಸ್ಕೊಂತೇವಿ. ಉಳಿಸ್ಕೊಳಕತ್ತೇವಿ ತುಂಬಾ ಉಳಿಸ್ಕೊಂಡಿರಿ. ಜನ ಮೂರ್ಖರದಾರೆ. ಆಡಳಿತ ಪಕ್ಷ, ವಿರೋಧ ಪಕ್ಷ, ಜಂಟಿ ಪಕ್ಷ, ಎರಡು ಪಕ್ಷ ಮೊರೆ ಹೋಗ್ತಿದ್ದೀರಾ. ಯಾಕೆ? ಸ್ವತಂತ್ರ ಪಕ್ಷ, ನನ್ನ ಪಕ್ಷ ವೋಟ್ ಮಾಡಿ.